ನಾವು ಚರ್ಚೆಗೆ ರೆಡಿ, ಚರ್ಚೆಗೆ ರೆಡಿ, ನಾವು ರೆಡಿ, ಇವತ್ತು ಚರ್ಚೆಗೆ ಬರಲಿ ಅಧ್ಯಕ್ಷರೇ, ನಾವು ತಯಾರಿದ್ದೇವೆ. ಇವರಿಗೆ ಚರ್ಚೆ ಮಾಡೋದಕ್ಕೆ ಏನು ಇಲ್ಲ. ಕಲ್ಯಾಪುರಿ ಈಗ ಅಧ್ಯಕ್ಷರೇ, ನಾವು ಬರಗಾಲದ ಬಗ್ಗೆ ಚರ್ಚೆ ಮಾಡೋದು ತಯಾರಿದ್ದೀವಿ. ನೀವು ಚರ್ಚೆ ಮಾಡೋಕ್ಕಾಗಲ್ಲ. ರಾಜೀನಾಮೆ ಕೊಡಿಸ್ತಾರೆ, ಚರ್ಚೆ ಮಾಡೋದು. ರಾಜೀನಾಮೆ ಕೊಡಿಸಿ ಚರ್ಚೆ ಮಾಡೋಣ. ಈಗ ಅಧ್ಯಕ್ಷರೇ, ವರದಿಗಳನ್ನ ಯಾರು ಬೇಡ ಅಂತಿದ್ದಾರೆ? ಶ್ರೀ ಕ್ಯಾತ್ಸಂದ್ರ ರಾಜಣ್ಣ ಅವರು ಸರ್ಕಾರ ರೆಡಿ ಇದೆ. ಯಾಕೆ ನೀವು ಕೊಡ್ತಾ ಇಲ್ಲ ನೋಟಿಸು? ಯಾಕೆ ಹೆದರ್ತಾ ಇದ್ದೀರಾ? ಅವ್ರಿಗೆ ಹೇಳಪ್ಪ. ಇಡೀ ಒಂದು ಕಾಗದ ಪತ್ರ ಇಡಕ್ ತಯಾರಿಲ್ಲ ಅಲ್ರಿ ನೀವು ಅಧ್ಯಕ್ಷರೇ? ಒಂದು ಕಾಗದ ಪತ್ರ ಇಟ್ಕೊಂಡು ವಿಧಾನಸಭೆಯ ಸರ್ಕಾರಿ ಭರವಸೆಗಳ ಸಮಿತಿಯ 24-25 ಮತ್ತು 25-26ನೇ ಸಾಲಿನ 7ನೇ ವರದಿಯನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಶ್ರೀ ಯುವಿ ಮಣಕರ್ ಎಕ್ಸ್ಪೋಸ್ ಮಾಡಿ ನೀವು, ಎಕ್ಸ್ಪೋಸ್ ಮಾಡಿ ನೀವು ಹಕ್ಕು ಬಾಧ್ಯತೆಗಳ ಸಿದ್ದೇಗೌಡ ಬರ್ರಿ ಚರ್ಚೆಗೆ ಸಾಬೀತ್ ಮಾಡ್ರಿ. ಇದು ಎಂತಂದ್ರೆ ಇದು ಈ ತರ ಸದನ ಹಾಳು ಮಾಡೋದು, ಇದು ಮಾನವೀಯತೆ ಅಲ್ಲ, ಇದು ಪ್ರಜಾಪ್ರಭುತ್ವದ ಲಕ್ಷಣಗಳಲ್ಲ. ಇದು ಶ್ರೀ ಜ್ಞಾನೇಂದ್ರ ಯಾತಕ್ಕೋಸ್ಕರ ಸದನ ಇರಬೇಕು? ಯಾತಕ್ರೆ ವಿಧಾನಸಭೆ ಇರಬೇಕು? ನಾವು ನೋಡಿದ್ರೆ 25 ವರ್ಷದಿಂದ ಇಂಥ ಶಾಸನ ರಚನೆ ವಿಧೇಯಕಗಳನ್ನು ಮಂಡಿಸಬೇಕು. ಬಂಡವಾಳ ಇದು, ಇವಾಗಿ ನಾವು ಪ್ರೊಟೆಸ್ಟ್ನಲ್ಲಿದ್ದೀರಾ? ಧಿಕ್ಕಾರ, ಧಿಕ್ಕಾರ, ಎಂತಂದ್ರೆ ಇದು ಈ ಬಂಡವಾಳವಲ್ಲಪ್ಪ. ಇದು ಕೆಟ್ಟ ಬಂಡವಾಳ. ಇದು ಬಹಳ ಕೆಟ್ಟ ಬಂಡವಾಳ. ಗೌರವ ಇದು ವಿರೋಧ ಪಕ್ಷಗಳಿಗೆ ಎಲ್ಲ ದೇಶದಲ್ಲೆಲ್ಲ ಇದಾವೆ. ಹಿಂಗೆ ಇಂಥ ವಿರೋಧ ಪಕ್ಷಗಳನ್ನ ನೋಡಿಲ್ಲ. ಇಂಥ ಬಂಡವಾಳ ಯಾವತ್ತಿಂದನೇ ಅವನು ಎಲ್ಲ ಕೊಡಲ್ಲ. ಅವ್ನು ಸಾಬೀತ್ ಮಾಡು, ಆಮೇಲೆ ರಾಜೀನಾಮೆ ಕೊಡಿಸ್ತೀವಿ. ನೀನ್ ಸಾಬೀತ್ ಮಾಡು, ರಾಜೀನಾಮೆ ಕೊಡಿಸ್ತೀವಿ. ನಿಮ್ಮಂತ ಅಪರಾಧಿಗಳು ಸಾವಿರಾರು ಜನ ಇದ್ದಾರೆ. ಇಲ್ಲ ಅಪರಾಧಿಗಳಲ್ಲ, ಆರೋಪ ಹೊತ್ತುರರು. ಈ ಬಂಡೆ ಸರ್ಕಾರ ಯಾಕೆ ನಡ್ರಿ ಸೋಮೆ ಇದು ಏನಿದು? ಜಯ ಅಲ್ಲ, ಒಂದು ಮಂತ್ರಿ ಅಪರಾಧ ಇರೋಂಥವ್ರು 150 ಜನ ಇದ್ದಾರೆ. 150 ಜನ ಇದ್ದಾರೆ ಭಾರತ ದೇಶದಲ್ಲಿ ಮಂತ್ರಿಗಳು. ಕೊಡೋಣ ಪಟ್ಟಿಯ ಮಾಡ್ರಿ ಚರ್ಚೆ. ಅವನ ಅಪರಾಧಿ ಅಂತ ತೀರ್ಮಾನ ಆಗ್ಲೇ ಕಳ್ಸೋಣ. ಇದು ಕೂಗಕ್ ರೆಡಿ ಇದೆ ನೋಡಿ. ಚೆನ್ನಾಗಿದೆ, ಚೆನ್ನಾಗಿ ಕೂಗ್ತೀರಾ ಬಿಜೆಪಿ. ಇದು ಚೆನ್ನಾಗಿ ಕಲ್ತ್ಕೊಂಡು ಪ್ರಾಕ್ಟೀಸ್ ಆಗಿಬಿಟ್ಟಿದ್ದೀರ. ಚೆನ್ನಾಗಿ ಪ್ರಾಕ್ಟೀಸ್ ಆಗಿದ್ದೀರ ನೀವು ಕೂಗದ. ಇನ್ನೇನಿಲ್ಲ ನಿಮ್ದು ಈ ದೇಶದಲ್ಲಿ. ಕೂಗೋದು, ಇದು ಮಾಡೋದು ಎರಡೇ. ನಾವು ನೋಡಿದ್ವಿ ಹಿಂಗೆ, ಇಂಥ ಕೆಟ್ಟ ಪ್ರವೃತ್ತಿ ನೋಡಿಲ್ಲ. ನಮ್ ಜೀವನದಲ್ಲಿ ನೋಡಿಲ್ಲ ಹೋಗ್ರಿ. ಇದು ನಾವು ಸದನದಲ್ಲಿ ಬಂದು 25 ವರ್ಷ ಆಯ್ತು, ಇಂಥ ಕೆಟ್ಟ ನೋಡಿಲ್ಲ ನಾವು. ಮಂತ್ರಿ ಆದ್ರೇನ್ ಏನಾದ್ರೇನ್ರಿ? ಈ ದೇಶ, ಈ ರಾಜ್ಯದ ಜನ ಬರದಿಂದ ಸಾಯ್ತಾವ್ರೆ, ಕುಡಿಯಕ್ ನೀರಿಲ್ಲ. ಅದ್ರ ಬಗ್ಗೆ ಚರ್ಚೆ ಮಾಡ್ರಿ ಅಂದ್ರೆ ಇಲ್ಲಿ ಎಂತದ ರಾಜೀನಾಮೆ ಮತ್ತೆ ಎಂತಂದ್ರಿ? ಅವ್ನು ಮಾಡಿದ್ರೆ ಅವ್ನಿಗೆ ಹೋಗ್ತಾನೆ, ಜೈಲ್ಗೆ ಹೋಗ್ತಾನೆ. ಮಾಡಿದ್ರೆ ಹೋಗ್ತಾನ್ರಿ ಜೈಲ್ಗೆ. ಕೊಡೋದ್ರೆ
ತೀರ್ಪ ಅದೇ ಏನ ಯಾವ ಎಕ್ಸೈಸ್ ಎಲ್ಲ ಇದು ಮನುಷ್ಯರ ರಕ್ಷಣೆ ಅಲ್ಲ ಬಿಡಿ, ಇದು ನಿಜವಾದ ವಿರೋಧ ಪಕ್ಷದ ರಕ್ಷಣೆ ಅಲ್ಲ. ಅದ್ರ ಬಗ್ಗೆ ಮಾತಾಡಲ್ಲ, ಸಿಗಾಕೊಂಡಲ್ಲ, ಮಾಡಿರೋರು ಇವರೇ ಅಲ್ಲ. ಮಾಡ್ತೀರಿ ಕೆಪಿಎಸ್ಸಿ ಯಾವುದು ಮಾಡಲ್ಲ. ವಾಲ್ಮೀಕಿ ಅವನು ದಲಿತ ತಗ, ಅವ ದುಡ್ಡು ರಿಕವರಿ ಆಗಿಲ್ವಾ? ದುಡ್ಡು ಎಲ್ಲ ಖಾತೆ ಬಂದಿಲ್ವಾ? ಯಾರು ಹೊಡೆದಾರೆ? ಪ್ರೂವ್ ಆಗುತ್ತೆ. ಅವ್ನು ಪ್ರೂವ್ ಆದ್ರೆ ಹೋಗ್ತಾನೆ ಜೈಲಿಗೆ.